Hello, diploma in pharmacy students. Yes, today let's discuss on pharmaceutical chemistry important questions. ಹೌದಾ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಫಾರ್ಮಕಾಲಜಿ ಮಾಡಿದ್ದೆ. ಫಾರ್ಮಕಾಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿದ್ದೆ. ಮ್ಯಾಕ್ಸಿಮಮ್ ಎಸ್ಟರ್ಡೇ ಫಾರ್ಮಕಾಲಜಿ ಎಕ್ಸಾಮ್ ಇತ್ತು. ಮ್ಯಾಕ್ಸಿಮಮ್ ಕ್ವೆಶನ್ಸು ನಾನೇನು ಹೇಳಿದ್ದೇನಲ್ಲ, ನನ್ನೇನು ನೋಟ್ಸಲ್ಲಿ ಇದೆಯಲ್ಲ ಅದೇ ಬಂದಿದ್ದವು. ಅಲ್ಹಮ್ದುಲಿಲ್ಲಾ. ಹೌದು, ಅದು ಬಿಟ್ಟು ಭಾಳ ಅಂದರೆ ಒಂದು 20% ಬಂದೈತೆ ಅಷ್ಟೇ. 80% ನಾನು ಏನು ಗೆಸ್ ಮಾಡಿದ್ದೀನಿ ಕ್ವೆಶನ್ಸು ಅದೇ ಬಂದಿರೋದು. ಎಸ್, ಇದು ಸತ ಹಂಗೆ ಆಗ್ತೈತಿ. ಫಾರ್ಮಾಸ್ಟಿಕಲ್ ಕೆಮಿಸ್ಟ್ರಿ ನಾಳೆ ಎಕ್ಸಾಮ್ಸ್ ಇದೆ. ಫಾರ್ಮಾಸ್ಟಿಕಲ್ ಕೆಮಿಸ್ಟ್ರಿ ಫಸ್ಟ್ ಇಯರ್ ಡಿ ಫಾರ್ಮಸಿದವ್ರದ್ದು. ಹೌದಾ, ನ್ಯೂ ಸಿಲೆಬಸ್. ಹೌದಾ, ನಾಳೆ ಬಯೋಕೆಮಿಸ್ಟ್ರಿನೂ ಇದೆ. ನಾಳೆ ಬಯೋಕೆಮಿಸ್ಟ್ರಿದು ಬಿಡ್ತೇನೆ ನಾನು ಇವತ್ತು ಕಮ್ಯುನಿಟಿ ಫಾರ್ಮಸಿ ಇದೆ. ಯಾರಿಗೆ? ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿ ನ್ಯೂ ಸಿಲೆಬಸ್ದವರಿಗೆ, ಮತ್ತು ಫಸ್ಟ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿ ನ್ಯೂ ಸಿಲೆಬಸ್ದವರಿಗೆ ಇವತ್ತು ಫಾರ್ಮಾಸ್ಯೂಟಿಕ್ಸ್ ಇದೆ. ಫಾರ್ ದೋಸ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಎಸ್, ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಸೋರ್ಸಸ್ ಆಫ್ ಇಂಪ್ಯೂರಿಟೀಸ್. ಇದೆ ನೋಡಿರಿ, ಫಿಕ್ಸ್ ಕ್ವೆಶನ್ ಇದು. ಇಂಪ್ಯೂರಿಟೀಸ್ ಬಗ್ಗೆ ಅವನು ಏನಾದರೂ ಕೇಳಲಿ. ಹೌದಾ, ಇದು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಹೇಳೋದು ಪಾಯಿಂಟು ಬಂಗಾರ ಇದ್ದಂಗೆ ಇವು. ಹೌದಾ, ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಡಿಫ್ರೆಂಟ್ ಸೋರ್ಸಸ್ ಆಫ್ ಇಂಪ್ಯೂರಿಟೀಸ್. ಫಸ್ಟ್ ಏನು ಬರೀಬೇಕು? ಇಂಪ್ಯೂರಿಟೀಸ್ ಡೆಫಿನೇಷನ್ ಬರ್ಕೋಬೇಕು. ಹಿಂಗೆ ಫಸ್ಟ್ ಕ್ಲಾಸಿಗೆ ಬರ್ಕರಿ. ನೆಕ್ಸ್ಟ್, ರಾ ಮಟೀರಿಯಲ್ಸ್ ಎಂಪ್ಲಾಯ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್. ಇವೆಲ್ಲ ಏನು ಸೋರ್ಸಸ್. ಇದು ರಾ ಮಟೀರಿಯಲ್ ಇರಲಿ, ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರೀರಿ. ಮೆಥಡ್ ಯೂಸಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ರಿಯೇಜೆಂಟ್ ಯೂಸ್ಡ್, ಓಕೆ. ಆಮೇಲೆ ಕಡೆ ಸಾಲ್ವೆಂಟ್ಸು, ಅಡಲ್ಟ್ರೆಂಟ್ಸು, ದೀಸ್ ಆಲ್ ಆರ್ ದ ಸೋರ್ಸಸ್ ಆಫ್ ಇಂಪ್ಯೂರಿಟೀಸ್. ನೆಕ್ಸ್ಟ್ ಕ್ವೆಶನ್ ಈಸ್ ರೈಟ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದ ಲಿಮಿಟ್ ಟೆಸ್ಟ್ ಆಫ್ ಲೆಡ್ ಲಿಮಿಟ್ ಟೆಸ್ಟ್. ಲೆಡ್ ಲಿಮಿಟ್ ಟೆಸ್ಟ್ ಬಗ್ಗೆ ಬರೀಬೇಕು. ಫಸ್ಟು ಯಾವುದೇ ಅವ್ರು ಲಿಮಿಟ್ ಟೆಸ್ಟ್ ಕೊಟ್ಟರು, ಫಸ್ಟ್ ಲಿಮಿಟ್ ಟೆಸ್ಟ್ ಡೆಫಿನೇಷನ್ ಬರೀರಿ. ಏನಪ್ಪ ಲಿಮಿಟ್ ಟೆಸ್ಟ್ ಅಂದರೆ, ದೀಸ್ ಲಿಮಿಟ್ ಟೆಸ್ಟ್ ಆರ್ ಕ್ವಾಂಟಿಟೇಟಿವ್ ಟೆಸ್ಟ್ಸ್ ಆರ್ ಸೆಮಿ ಕ್ವಾಂಟಿಟೇಟಿವ್ ಟೆಸ್ಟ್ಸ್ ವಿಚ್ ಆರ್ ಡಿಸೈನ್ ಟು ಡಿಟೆಕ್ಟ್ ಆರ್ ಕಂಟ್ರೋಲ್ ಕ್ವಾಂಟಿಟೀಸ್ ಆಫ್ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ಇರ್ತೈತಿ, ಅದರಲ್ಲಿ ಇಂಪ್ಯೂರಿಟಿ ಎಷ್ಟೈತೋ ಡಿಟರ್ಮೈನ್ ಮಾಡೋದು, ಅದೇ ಲಿಮಿಟ್ ಟೆಸ್ಟು. ಹೌದಾ, ಡಿಟರ್ಮೈನ್ ಮಾಡಿ ಏನು ಮಾಡೋದಂದರೆ, ಕಡಿಮೆ ಪ್ರಮಾಣದಲ್ಲಿ ಇಂಪ್ಯೂರಿಟೀಸ್ಗೆ ಇಡೋದಲ್ಲಿ. ಅಂದರೆ ಭಾಳ ಇಂಪ್ಯೂರಿಟೀಸ್ ಇದ್ದರೆ ಅದಕ್ಕೆ ಆದಷ್ಟು ನಮ್ಮ ಕಡೆ ಎಷ್ಟು ಹಾಕತ್ತೋ ಅಷ್ಟು ಇಂಪ್ಯೂರಿಟೀಸ್ ಹೊರಗಡೆ ತೆಗೆಯೋದು. ದ್ಯಾಟ್ ಈಸ್ ಕಾಲ್ಡ್ ಲಿಮಿಟ್ ಟೆಸ್ಟ್. ನೆಕ್ಸ್ಟ್ ಒನ್ ಈಸ್ ಪ್ರಿನ್ಸಿಪಲ್ ಕೊಟ್ಟಾರ ನೋಡ್ರಿ, ಲೆಡ್ ಇನ್ ಪ್ರಿನ್ಸಿಪಲ್ ಏನಿಲ್ಲ, ನಿಮ್ದು ಇದು ಬರೀತಿರಲ್ಲ, ರಿಯಾಕ್ಷನ್ಸ್ ಏನಿರ್ತದಲ್ಲ, ಈ ರಿಯಾಕ್ಷನೇ ಪ್ರಿನ್ಸಿಪಲ್. ಫಸ್ಟು ರಿಯಾಕ್ಷನ್ ಬರ್ಕರಿ. ರಿಯಾಕ್ಷನ್ ಬರ್ಕೊಂಡು ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಿರಿ. ವೆನ್ ಲೆಡ್ ಈಸ್ ರಿಯಾಕ್ಟೆಡ್ ವಿತ್ ಡೈಅಜೋನ್, ಇಟ್ ಫಾರ್ಮ್ಸ್ ಒನ್ ಕಂಪೌಂಡ್ ಕಾಲ್ಡ್ ಲೆಡ್ ಡೈಥಯಾಜೋನೇಟ್. ಇಷ್ಟೇ. ದೆನ್ ಇದೇ ಸೇಮ್ ಆರ್ಸೆನಿಕ್ ಲಿಮಿಟ್ ಟೆಸ್ಟು. ಇಲ್ಲಿ ಒಂದು ಪ್ರಿನ್ಸಿಪಲ್ ಹೆಂಗಪ್ಪ ಅಂತೇಳಿ, ವೆನ್ ಆರ್ಸೆನಿಕ್ ರಿಯಾಕ್ಟ್ಸ್ ವಿತ್ ಜಿಂಕ್ ಇನ್ ದ ಪ್ರೆಸೆನ್ಸ್ ಆಫ್ HCl, ಇಟ್ ಫಾರ್ಮ್ಸ್ ಅರ್ಸೆನಿಯಸ್ ಆ್ಯಸಿಡ್. ಓಕೆ, ಈ ಅರ್ಸೆನಿಯಸ್ ಆ್ಯಸಿಡ್ ವೆನ್ ರಿಯಾಕ್ಟ್ಸ್ ವಿತ್ ದ ಹೈಡ್ರೋಜನ್, ಇಟ್ ಫಾರ್ಮ್ ಆರ್ಸೈನ್ ಗ್ಯಾಸ್ ವಿತ್ ವಾಟರ್. ಹೀಗೆಲ್ಲ ಬರ್ಕೋಬೇಕು. ದಿಸ್ ಆರ್ಸೈನ್ ಗ್ಯಾಸ್ ಮೇಡ್ ಟು ರಿಯಾಕ್ಟ್ ವಿತ್ ಮರ್ಕ್ಯೂರಿಕ್ ಕ್ಲೋರೈಡ್, ಇಟ್ ಫಾರ್ಮ್ಸ್ HgAsH2 ಆರ್ಸೈನ್. ಇಟ್ ಫಾರ್ಮ್ಸ್ ಯೆಲ್ಲೋ ಸ್ಟೇನ್ ಕಲರ್. ಇದು ಒಂಥರ ಯೆಲ್ಲೋ ಸ್ಟೇನ್ ಕಲರ್ ಬರ್ತೈತಿ. ಇದೇ ಏನಿದೆಯಲ್ಲ ಆರ್ಸೆನಿಕ್ ಗ್ಯಾಸ್ ರಿಲೀಸ್ ಆಗತ್ತಲ್ಲ, ದಿಸ್ ಈಸ್ ದ ಲಿಮಿಟ್ ಟೆಸ್ಟ್ ಫಾರ್ ಆರ್ಸೆನಿಕ್. ದೆನ್ ಇನ್ವಾಲ್ವ್ಡ್ ಇನ್ ಐರನ್ ಲಿಮಿಟ್ ಟೆಸ್ಟ್, ಸೇಮ್. ವೆನ್ ಥಯೋಗ್ಲೈಕೋಲಿಕ್ ಆ್ಯಸಿಡ್ ಮೇಡ್ ಟು ರಿಯಾಕ್ಟ್ ವಿತ್ ದ ಸಿಟ್ರಿಕ್ ಆ್ಯಸಿಡ್, ದೇ ಫಾರ್ಮ್ ಫೆರಸ್ ಥಯೋಗ್ಲೈಕೋಲೇಟ್. ಫಿಕ್ಸ್ ಕ್ವಶನ್. 4 ಲಿಮಿಟ್ ಟೆಸ್ಟಲ್ಲಿ 2 ಕೇಳ್ತಾರೆ. ಒಂದು 3 ಮಾರ್ಕ್ಸಿಗೆ ಕೇಳ್ತಾರೆ, ಒಂದು 5 ಮಾರ್ಕ್ಸಿಗೆ ಕೇಳ್ತಾರೆ. ನೆನಪಿಡ್ಕರಿ. ನೆಕ್ಸ್ಟ್, ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದ ಸಲ್ಫೇಟ್ ಲಿಮಿಟ್ ಟೆಸ್ಟ್. ಸಲ್ಫೇಟ್ ಒಂದು ನೋಡ್ಕರಿ. ದೆನ್ ಡಿಫೈನ್ ದ ಟರ್ಮ್ಸ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದರೆ ಏನು? ಓಕೆ, ಅ ರಿಯೇಜೆಂಟ್ ಆಫ್ ಅ ನೋನ್ ಕಾನ್ಸಂಟ್ರೇಷನ್ ವಿಚ್ ಯೂಸ್ಡ್ ಇನ್ ದ ಟೈಟ್ರಮೆಟ್ರಿಕ್ ಅನಾಲಿಸಿಸ್. ಯಾವ ರಿಯೇಜೆಂಟು ಅದರದ್ದು ಕಾನ್ಸಂಟ್ರೇಷನು ನಮಗೆ ಗೊತ್ತಿರ್ತೈತಿ, ಅದಕ್ಕೆ ಸ್ಟ್ಯಾಂಡರ್ಡ್ ಅಂತಾರೆ. ಟೈಟ್ರೇಷನ್ ಅಂದರೆ ಅ ಪ್ರೊಸೆಸ್ ಆಫ್ ಆ್ಯಡಿಂಗ್ ಅ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಫ್ರಮ್ ಅ ಬ್ಯೂರೇಟ್ ಟು ಆ್ಯನ್ ಅನಲೈಟ್, ಅದನ್ನೇ ಟೈಟ್ರೇಷನ್ ಮಾಡೋದು. ಸ್ಟ್ಯಾಂಡರ್ಡ್ ಸೊಲ್ಯೂಷನು ಬ್ಯೂರೇಟಿಗೆ ಆ್ಯಡ್ ಮಾಡ್ಕೊಂಬರ್ತೇವಲ್ಲ, ಲ್ಯಾಬ್ನಾಗ ಏನು ಮಾಡಿರಲ್ಲ ನೀವು, ಟೈಟ್ರೇಷನ್ಸು ಲಾಟ್ಸ್ ಆಫ್ ಟೈಟ್ರೇಷನ್ ಮಾಡಿದ್ರಿ, ಇಲ್ಲಿ ಕೊಟ್ಟಿರೋ ಡೆಫಿನೇಷನ್. ಇಕ್ವಲೆನ್ಸ್ ಪಾಯಿಂಟ್ ಅಂದರೆ ಏನು? ಡಿಫೈನ್ ಆ್ಯಂಡ್ ಕ್ಲಾಸಿಫೈ ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್. ನೆನಪಿಡ್ಕಿರವಲ್ಲ, ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್. ದೀಸ್ ಆಲ್ ಆರ್ ದ ಥಿಯರಿ ಬೇಸ್ಡ್ ಕ್ವೆಶನ್ಸ್. ಅಂದರೆ ಇದು ನಿಮಗೆ ಜಲ್ದಿಯಾಗಿ ನೆನಪಿರ್ತವೆ. ಆಮೇಲೆ ಜಲ್ದಿಯಾಗಿ ಇದು ಲಾಸ್ಟ್ವರೆಗೆ ನೀವು ನೆನಪಿಡ್ಕೋಬೋದು, ಈಸಿಯಾಗಿ ನೆನಪಿಡ್ಕೋಬೋದು ಇವೆಲ್ಲ. ಯಾಕಂದರೆ ಥಿಯರಿ ಬೇಸ್ ಇವೆಲ್ಲ. ಇಲ್ಲಿ ಏನು ಡಯಾಗ್ರಾಮ್ಸ್ ಅಥವಾ ನಿಮ್ಮದು ಏನಂತಾರೆ
ಫಿಗರ್ಸು, ಸ್ಟ್ರಕ್ಚರ್ಸ್ ಇಲ್ಲ, ಇಲ್ಲಿ ಸ್ಟ್ರಕ್ಚರ್ಸ್ ಮುಂದಿದಾವೆ. ನಾನು ಇದರಲ್ಲಿ ಮ್ಯಾಕ್ಸಿಮಮ್ ಸ್ಟ್ರಕ್ಚರ್ಸ್ ತೆಗೆದಿದ್ದೇನೆ, ಯಾಕಂದರೆ ದೆರ್ ಈಸ್ ನೋ ಟೈಮ್. ಇಫ್ ಯು ಇನ್ವೆಸ್ಟ್ ಯುವರ್ ಟೈಮ್ ಆನ್ ಸ್ಟ್ರಕ್ಚರ್ಸ್ ಅಂದರೆ ನೀವು ಪಾಸ್ ಆಗೋದು ಕಷ್ಟ ಆಗಿಬಿಡ್ತೈತಿ. ಅದಕ್ಕೆ ನಾನೇನು ಮಾಡೀನಿ, ಆದಷ್ಟು ಸ್ಟ್ರಕ್ಚರ್ಸ್ ರೆಡ್ಯೂಸ್ ಮಾಡಿ ನಿಮಗೆ ಥಿಯರಿ ಬೇಸ್ ಕೊಟ್ಟಿದ್ದೇನೆ, ಆದಷ್ಟು ಸ್ವಲ್ಪ ಪಾಸ್ ಆಗಲಿ ಅಂಥೇಳಿ. ಅದಕ್ಕೆ ನೆನಪಿಡ್ಕರಿದು ಇವೆಲ್ಲ ಓದಿರಿ ಥಿಯರಿ. ಡೋಂಟ್ ಫಾರ್ಗೊಟ್ ದಿಸ್ ಥಿಯರಿ, ಯಾಕಂದರೆ ಥಿಯರಿನಾಗ ನೀವು ಏನಾರು ಬರೀದ್ರೆ ಮಾರ್ಕ್ಸ್ ಕೊಡ್ತಾರೆ. ಅದೇ ಸ್ಟ್ರಕ್ಚರ್ಸಲ್ಲಿ ಏನು ಬೇಕಾದ್ರೂ ಬರೆಯೋಂಗಿಲ್ಲ. ಅದಕ್ಕೆ ಇದು ಸ್ವಲ್ಪ ನೆನಪಿಡ್ಕೊಂಡು ಹೋಗ್ರಿ. ಡಿಫೈನ್ ನಾನ್ ಅಕ್ವೆಸ್ ಸಾಲ್ವೆಂಟ್ ಆ್ಯಂಡ್ ಇಟ್ಸ್ ಟೈಪ್ಸ್. ನಾನ್ ಅಕ್ವೆಸ್ ಅಪ್ರೋಟಿಕ್, ಪ್ರೋಟೋಜೆನಿಕ್, ಪ್ರೋಟೋಫಿಲಿಕ್, ಆಂಪೋಟೆರಿಕ್, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರಬೇಕು ಎಕ್ಸಾಂಪಲ್ ಕೊಟ್ಟು. ದೆನ್ ಡಿಫೈನ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂದರೆ ಏನು? A titration based on formation of a complex ion, ಒಂದು ಕಾಂಪ್ಲೆಕ್ಸ್ ಅಯಾನ್ ಫಾರ್ಮ್ ಆಗಬೇಕು. ಇದಕ್ಕೆ ಏನಂತೀವಿ? ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಎಕ್ಸಾಂಪಲು, ಮೆಟಲ್ ಅಯಾನ್ ಮೇಡ್ ಟು ರಿಯಾಕ್ಟ್ ವಿತ್ ದ ಲಿಗ್ಯಾಂಡ್ ಫಾರ್ಮ್ಸ್ ದ ಕಾಂಪ್ಲೆಕ್ಸ್ ಟೈಟ್ರೇಷನ್. ಅಂದರೆ ಯಾವಪ್ಪ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನಲ್ಲಿ? ಡೈರೆಕ್ಟ್ ಟೈಟ್ರೇಷನ್, ಬ್ಯಾಕ್ ಟೈಟ್ರೇಷನ್, ಡಿಸ್ಪ್ಲೇಸ್ಮೆಂಟ್, ಇಂಡೈರೆಕ್ಟ್ ಟೈಟ್ರೇಷನ್. ಇದೇ ಎಕ್ಸ್ಪ್ಲೇನ್ ಮಾಡಬೇಕು 4. ನೆಕ್ಸ್ಟ್ ಸ್ಟೋರೇಜ್ ಕಂಡೀಷನ್ಸ್ ಆ್ಯಂಡ್ ಯೂಸಸ್ ಆಫ್ ಫೆರಸ್ ಸಲ್ಫೇಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದರಲ್ಲಿ 3 to 4 ಮಾತ್ರ ಫಿಕ್ಸು. ಮ್ಯಾಚ್ ದ ಫಾಲೋಯಿಂಗ್ನಲ್ಲೂ ಕೇಳಬಹುದು. ಯೂಸಸ್ ಬರೀಬೇಕು. ಏನು ಗೊತ್ತಿಲ್ಲ ಅಂದರೆ ಯೂಸಸ್ ಬರೀರಿ, ಯೂಸಸ್ ಬರೀ. ಇಟ್ ಈಸ್ ಯೂಸ್ಡ್ ಇನ್ ದ ಮೆಡಿಕಲ್ ಪರ್ಪಸ್. ಇದು ಯಾರು ಬರೀದು ಬರ್ರಿ, ಸುಮ್ಮನೆ ಖಾಲಿ ಬಿಟ್ಟು ಬರಬಾರ್ದು. ನಿಮಗೆ ಬರ್ತೈತಿ ಏನಾದರೂ ಬರೀದು ಬರ್ರಿ, ಖಾಲಿ ಬಿಟ್ಟು ಬರಬೇಡ್ರಿ. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ಡೆಂಟಲ್ ಪ್ರಾಡಕ್ಟ್ಸ್. ವೆರಿ ಇಂಪಾರ್ಟೆಂಟ್ ಒನ್. ಡೆಂಟಲ್ ಪ್ರಾಡಕ್ಟ್ಸ್, ಕೋಲ್ಗೇಟು ಇವೆಲ್ಲ ಫ್ಲೋರಿನೇಟೆಡ್ ಪೇಸ್ಟ್ಸ್ ಏನು ಯೂಸ್ ಮಾಡ್ತಿರಲ್ಲ ನೀವು. ಸೆನ್ಸೋಡೈನ್ ಟೂತ್ ರಿಲೀಫ್, ಪೇನ್ ರಿಲೀಫ್, ಹೌದಲ್ಲ? ಇದೇ ರೀ, ನೀವು ಏನು ದಿನನಿತ್ಯ ನಿಮ್ಮ ನಡೀತೈತಲ್ಲ ಅದೇ ನೀವು ತಾನೇ piಡ್ಕೊಂಡು ಬರೀಬೇಕಷ್ಟೇ. ದೆನ್ ರೋಲ್ ಆಫ್ ಫ್ಲೋರೈಡ್ ಇನ್ ರೋಲ್ ಏನಪ್ಪ ಅದ್ರ ಬಗ್ಗೆ ಬರೀಬೇಕು. ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಡಿಕೆ, ಟೂತ್ ಡಿಕೆ, ಹೌದಾ? ಗಿವ್ ಸಮ್ ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್. ಯಾವುದಪ್ಪ ಆ್ಯಂಟಿ ಮೈಕ್ರೋಬ್ಸ್? ನಿಮ್ಮದು ಡೆಟಾಲು, ಇಟ್ ಈಸ್ ಆ್ಯಂಟಿ ಮೈಕ್ರೋಬಿಯಲ್. ಸಿಲ್ವರ್ ನೈಟ್ರೇಟು, ಕ್ಲೋರೋಹೆಕ್ಸಿಡಿನ್ ಗ್ಲುಕೋನೇಟ್. ಈ ಕ್ಲೋರೋಹೆಕ್ಸಿಡಿನ್ ಗ್ಲುಕೋನೇಟ್ ಡೆಟಾಲ್ದಲ್ಲಿ ಇರ್ತೈತಿ. ಓಕೆ, ಸ್ಯಾವ್ಲಾಲ್ ಡೆಟಾಲ್ದಲ್ಲಿ ಕ್ಲೋರೋಹೆಕ್ಸಿಡಿನ್ ಗ್ಲುಕೋನೇಟ್ ಇರ್ತೈತಿ. ಹೈಡ್ರೋಜನ್ ಪರಾಕ್ಸೈಡ್ ಅಂದ್ರೆ ಗೊತ್ತು ನಿಮಗೆ. ಬೋರಿಕ್ ಆ್ಯಸಿಡು ಗೊತ್ತು. ಬ್ಲೀಚಿಂಗ್ ಪೌಡರು, ಟಾಯ್ಲೆಟ್ ರೂಮಿಗೆ ಹಾಕೋದು. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟು ಅದು ಗೊತ್ತು ನಿಮಗೆ. ದೀಸ್ ಆಲ್ ಆರ್ ದ ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್. ಫಿನಾಲ್, ಹೆಮಟೆನಿಕ್ಸ್ ಅಂದರೆ ಎಕ್ಸಾಂಪಲ್ ಕೊಡ್ರಿ. ಫೆರಸ್ ಫೂಮಿರೇಟ್, ಸಲ್ಫೇಟ್, ಫೆರಸ್ ಅಸ್ಕಾರ್ಬೇಟು. ನೆಕ್ಸ್ಟ್ ಒನ್ ಈಸ್ ಕ್ಲಾಸಿಫೈ ಆ್ಯಂಟಿ ಡಯಾಬಿಟಿಕ್ ಏಜೆಂಟ್. ಫಸ್ಟ್ ಆ್ಯಂಟಿ ಡಯಾಬಿಟಿಕ್ ಏಜೆಂಟ್ ಕ್ಲಾಸಿಫೈ ಮಾಡಬೇಕು. ಅಂದರೆ ದ ಡ್ರಗ್ಸ್ ವಿಚ್ ಆರ್ ಯೂಸ್ ಟು ಟ್ರೀಟ್ ದ ಡಯಾಬಿಟಿಕ್ಸ್. ಇದಕ್ಕೆ ಏನಂತೀವಿ? ಆ್ಯಂಟಿ ಡಯಾಬಿಟಿಕ್ ಏಜೆಂಟ್ ಅಂತ ಕರಿತೀವಿ. ಕ್ಲಾಸಿಫಿಕೇಷನ್ ಐತಿ, ನೋಡ್ಕೊರಿ ಕ್ಲಾಸಿಫಿಕೇಷನು. ನೋಟ್ಸ್ ನಿಮಗೆ ಸಿಗ್ತೈತಿ, ತಲೆಗೆಡ್ಸ್ಕೊಬೇಡ್ರಿ. ಭಾಳ ದೊಡ್ಡ ರೊಕ್ಕ ಏನಲ್ಲ ನೋಟ್ಸಿಗೆ. ಓನ್ಲಿ 39 rupees ಪರ್ ಸಬ್ಜೆಕ್ಟ್. 39 rupees ಪೇ ಮಾಡಿರಿ, ನೋಟ್ಸ್ ತಗೋರಿ. ವೆರಿ 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 ಈಸಿ ನೋಟ್ಸ್, ಹ್ಯಾಂಡ್ ರಿಟರ್ನ್ ನೋಟ್ಸ್. ಆಮೇಲೆ ಈ ನೋಟ್ಸ್ ಓದಿದರೆ 100% ಯು ಆರ್ ಗೋಯಿಂಗ್ ಟು ಪಾಸ್ ಯುವರ್ ಎಕ್ಸಾಮ್ಸ್. ಎಸ್, ಕ್ಲಾಸಿಫೈ ಆ್ಯಂಟಿ ಡಯಾಬಿಟಿಕ್ ಆಯಿತಾ. ನೆಕ್ಸ್ಟ್, ಕ್ಲಾಸಿಫೈ ಲೋಕಲ್ ಅನಸ್ಥೆಟಿಕ್ಸ್. ಅನಸ್ಥೇಷಿಯಾ, ಇಟ್ ಈಸ್ ಅ ಮೆಡಿಸಿನ್ ದಟ್ ಕಾಸಸ್ ಆಬ್ಸೆನ್ಸ್ ಆಫ್ ಪೇನ್ ಸೆನ್ಸೇಷನ್. ನೋವು ಆಗೋದಿಲ್ಲ, ಪೇನ್. ಆಪ್ರೇಷನಲ್ಲಿ, ಸರ್ಜರಿಯಲ್ಲಿ ಇದು ಯೂಸ್ ಮಾಡ್ತೇವೆ. ಓಕೆ, ಫಿಕ್ಸ್ ಕ್ವಶನ್ ಇದು. ಕ್ಲಾಸಿಫೈ ಟ್ರ್ಯಾಂಕ್ಯುಲೈಸರ್ ಬಗ್ಗೆ. ನೆಕ್ಸ್ಟ್ ಒನ್ ಈಸ್ ಡಿಫೈನ್ ಆ್ಯಂಡ್ ಕ್ಲಾಸಿಫೈ ಆ್ಯಂಟಿ ಅಮಿಬಯೋಟಿಕ್ ಡ್ರಗ್ಸ್. ಆ್ಯಂಟಿ ಅಮಿಬಯೋಟಿಕ್ ಡ್ರಗ್ಸ್. ಓಕೆ, ಆ್ಯಂಟಿ ಅಮಿಬಯೋಟಿಕ್ ಜಂತಿನ ಗುಳಿಗೆ ಅಂತ ನೋಡಿರಿ. ಜಂತು ಆ್ಯಂಟಿ ಅಮೀಬಾ ಕಿಲ್ ಮಾಡೋಕ್ಕಿಲ್ಲ. ಅಮಿಬಯೋಟಿಕ್ ಜಂತು. ಅಲ್ಬೆಂಡಜಾಲ್, ಟಿನಿಡಜಾಲ್, ಮೆಟ್ಟಿರಿಡಜಾಲ್, ಒರ್ನಿಡಜಾಲ್, these are the anti amoebitic. They classify sulfonamides, very important. sulfonamides ಬಗ್ಗೆ ಬರೀಬೇಕು. ದೆನ್ ಡಿಫೈನ್ ಕ್ಲಾಸಿಫೈ ಆ್ಯಂಟಿ ಫಂಗಲ್ ಡ್ರಗ್ಸ್. ಯಾವುದಪ್ಪ ಆ್ಯಂಟಿ ಫಂಗಲ್? ಟ್ರಯಾಝೋಲ್ ಬರ್ತೈತಿ, ಇಮಿಡಾಝೋಲ್, ದೆನ್ ಅಲ್ಕೈಲಮೈನ್ಸ್. ಈ ದೊಡ್ಡ ಕ್ಲಾಸಿಫಿಕೇಶನ್. ಇದರಲ್ಲಿ ಮತ್ತು ಸಬ್ ಎಕ್ಸಾಂಪಲ್ಸ್ ಇದಾವೆ. ವಾಟ್ ಆರ್ ಆ್ಯಂಟಿ ಕಾಗುಲೆಂಟ್ಸ್? ಕ್ಲಾಸಿಫೈ ವಿತ್ ದೇರ್ ಎಕ್ಸಾಂಪಲ್ಸ್, ನೆನಪಿಡ್ಕರಿ. ದೆನ್ ವಾಟ್ ಆರ್ ಆ್ಯಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್? ಯಾವುದಪ್ಪ ಟ್ಯೂಬರ್ಕ್ಯುಲರ್? ಕೇಳಿದರೆ ಫಾರ್ಮಕಾಲಜಿಯಲ್ಲಿ ಇದು ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಬಗ್ಗೆ. ಡಿಫೈನ್ ಕ್ಲಾಸಿಫೈ ಆ್ಯಂಟಿ ಡಿಪ್ರೆಸೆಂಟ್ ವಿತ್ ಎಕ್ಸಾಂಪಲ್. ದೆನ್ ವಾಟ್ ಆರ್ ಡಯಾಗ್ನೋಸ್ಟಿಕ್ ಡ್ರಗ್ಸ್? Diagnostic, the drugs which helps to diagnose. Okay, you will get the answers in the question only. Just invest your brain. ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ, ಅದೇ ಇಂಪಾರ್ಟೆಂಟ್ ಇಲ್ಲಿ. ವಾಟ್ ಆರ್ ಆ್ಯಂಟಿ ಥೈರಾಯ್ಡ್ ಡ್ರಗ್ಸ್? ಕ್ಲಾಸಿಫೈ ದೆಮ್. ಆ್ಯಂಡ್ ಡಿಫೈನ್ ಆ್ಯಂಡ್ ಕ್ಲಾಸಿಫೈ ಜನರಲ್ ಅನಸ್ಥೆಟಿಕ್. ಹೌದಾ, ಇದು ಇಂಪಾರ್ಟೆಂಟ್. ಕ್ಲಾಸಿಫೈ ಆ್ಯಂಟಿ ಮಲೇರಿಯಾ ಕೇಳಿದ್ರು. ಜನರಲ್ ಅನಸ್ಥೇಷಿಯಾ, ಲೋಕಲ್ ಅನಸ್ಥೇಷಿಯಾ ಕೇಳಿದ್ರು ಫಾರ್ಮಕಾಲಜಿದಲ್ಲಿ. ಕ್ಲಾಸಿಫೈ ಆ್ಯಂಟಿ ಹಿಸ್ಟಮೈನ್. ದೆನ್ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಇದು ಕೇಳಿದ್ರು. ಡಿಫೈನ್ ಕ್ಲಾಸಿಫೈ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್, ಸೇಮ್ ಕ್ವಶನ್ ಕೇಳಿಬಿಟ್ಟಾರೆ. ವಾಟ್ ಆರ್ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್? ಗಿವ್ ಎಕ್ಸಾಂಪಲ್ ಇದೆ. ಅಲ್ಕಲೈಟಿಂಗ್ ಏಜೆಂಟು,
ಇಲ್ಲ ನೆನಪಿಡ್ಕರಿ, ಭಾಳ ಇಂಪಾರ್ಟೆಂಟ್ ಈಸ್ ಆಲ್ ಆರ್. ರೈಟ್ ದ ಸ್ಟ್ರಕ್ಚರಲ್ ಯೂಸಸ್ ಆಫ್ ಕೊರಮೈನ್, ಸಲ್ಫರ್ ಡೈಝೈನ್, ಮೆನಿಟಾಲ್, ಗ್ಲುಟಾಮೈಡ್. ಇಲ್ಲಿ ಬಂದು ನೋಡಿ ಸ್ಟ್ರಕ್ಚರ್ಸ್. ನೋಡಿರಿ ಸ್ಟ್ರಕ್ಚರ್ಸ್ ಭಾಳ ಸಿಂಪಲ್ ಪ್ರಾಕ್ಟೀಸ್ ಮಾಡಿದ್ರಿ. ಒಂದು 4 ಸಲ ಪ್ರಾಕ್ಟೀಸ್ ಮಾಡಿದರೆ ಸಾಕು. 4 to 5 ಟೈಮ್ಸು ಪ್ರಾಕ್ಟೀಸ್ ಮಾಡಿರಿ ಸ್ಟ್ರಕ್ಚರ್ಸ್, ಆರಾಮಾಗಿ ಪಾಸ್ ಆಗ್ತೀರಿ. ಕ್ಲಾಸಿಫಿಕೇಷನ್ಸು ಆದಷ್ಟು ಏನು ಮಾಡಿರಿ ಅಂತ ಹೇಳಿದ್ರೆ ನೆನಪಿಡ್ಕೊಂಡು ಪ್ರಯತ್ನ ಪಡ್ರಿ. ನಿಮಗೆ ನೆನಪಿಡ್ಕೊಳಕ್ಕೆ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಸುಮ್ಮನಾಗಿ ಇದು ಎಕ್ಸಾಂಪಲ್ ಬರೀರಿ. ಫಸ್ಟ್ ಏನು ಮಾಡ್ಕರಿ, ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್, ಈ ಡೆಫಿನೇಷನ್ ಬರೆಯೋಕ್ಕೆ ಬರ್ತದಾ ಬರೀರಿ ಫಸ್ಟ್ ಕ್ಲಾಸಾಗಿ. ಹೌದಾ, ನಿಮಗೆ ಒಂದು 2 ಕ್ಲಾಸಿಫಿಕೇಷನ್ ನೆನಪಿದ್ರೆ ನೀವು ಬರೀರಿ. ಓಕೆ, ಈಗ ಆಲ್ಕಲೈಟಿಂಗ್ ಏಜೆಂಟಲ್ಲಿ ಸಿಸ್ಪ್ಲಾಕ್ಟಿಂಗ್ ಬಂತು, ಮೈಕ್ರೋಟ್ಯೂಬ್ಯೂಲ್ ಡ್ಯಾಮೇಜಿಂಗ್ ಏಜೆಂಟ್ಸಲ್ಲಿ ವಿನ್ಬ್ಲಾಸ್ಟೈನ್ ಬಂತು, ವಿನ್ಕ್ರಿಸ್ಟಿನ್ ಬಂತು. ನಿಮಗೆ ಮುಂದಿಂದು ಗೊತ್ತಾಗಲಿಲ್ಲ, ಜಸ್ಟ್ ಎಕ್ಸಾಂಪಲ್ ನೆನಪಿಡ್ಕರಿ. ಟೋಪೋಸಿಕಾನ್, ಓಕೆ, ಟೋಪೋಟಿಕಾನ್, ದೆನ್ ಆ್ಯಂಟಿಮಯೋಸಿನ್ ಡಿ, ಓಕೆ, ಡಾಕ್ಸೋರುಬಿಕಿನ್. ದೀಸ್ you write only examples if you don't know the classifications, means examples, at least examples. Okay, just you don't skip the answer, skip ಮಾಡಬೇಡ್ರಿ, ಎಕ್ಸಾಂಪಲ್ಸ್ ಅಲ್ಲಿ ಬರೀದು ಬರ್ರಿ. ದೆನ್ ಸ್ಟ್ರಕ್ಚರ್ ಸ್ವಲ್ಪ ಒಂದು 3 to 4 ಟೈಮ್ಸ್, ಒಂದು ಸ್ಟ್ರಕ್ಚರ್ 4 ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದರೆ 100% ಆ ಸ್ಟ್ರಕ್ಚರ್ ಫಿಕ್ಸ್ ಆಗಿಬಿಡ್ತದೆ ಮೈಂಡಲ್ಲಿ. ಮೆನಿಟಾಲ್, ಗ್ಲುಟಾಮೈಡ್, ಅಡ್ರೆನಾಲಿನ್ ಫಿಕ್ಸ್ ಇರೋಲ್ಲ, ಡಯಾಜಿಪಾಮ್ ಇವೆಲ್ಲ ಫಿಕ್ಸು, ಡಯಾಜಿಪಾಮ್. ದೆನ್ ಹ್ಯಾಲೋಥೇನ್, ಓಕೆ, ಹ್ಯಾಲೋಜಿನೇಟಿಂಗ್ ಡಿರೈವೇಟಿವ್ಸ್, ಹ್ಯಾಲೋಥೇನ್ ಅಂದರೆ ಪೈರಿಮೆಥಮೈನ್. ಯೂಸಸ್ ಒಂದು ನೆನಪಿಡ್ಕರಿ. ಸ್ಟ್ರಕ್ಚರ್ಸು ಆದಷ್ಟು ಸ್ಟ್ರಕ್ಚರ್ಸ್ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಸ್ಟ್ರಕ್ಚರ್ಸಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಯೂಸಸ್ ಆರ್ ನೆನಪಿಡ್ಕರಿ. ಕ್ಲಾರಿಕ್ಯೂನ್ ನೋಡಿರಿ, ಮಲೇರಿಯಾಗೆ ಯೂಸ್ ಮಾಡ್ತೀವಿ. ಪ್ರೊಪೆನಲಾಲ್ ಬಿ ಪಿಗೆ ಯೂಸ್ ಮಾಡ್ತೀವಿ. ಪ್ರೋಕೇನ್ ಅನಸ್ತೇಷಿಯಾ ಇದು. ಓಕೆ, ದೀಸ್ ಆರ್ ಪೈರಾಜಿನಮೈಡ್. ದೆನ್ ರೈಟ್ ದ ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ ಅ ಪ್ರೋಫ್ಲೆವಿನ್, ಮೆಟ್ರನಡೋಸೋಲ್, ಲಿಗ್ನೋಕೇನ್, ಕ್ಲೋರಂಫೆನಮೈನ್, ಇಥಾಂಬುಟಾಲ್. ನೆನಪಿಡ್ಕರಿ ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್, ವೆರಿ ಇಂಪಾರ್ಟೆಂಟ್ ಈಸ್ ಆಲ್ ಆರ್. ದೆನ್ ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ ಹ್ಯಾಲೋಪೆರಿಡಾಲ್ ನೋಡ್ಕರಿ. ನಿಮಗೆಲ್ಲ ನೋಟ್ಸಲ್ಲಿ A to Z ಸಿಕ್ಬಿಡ್ತೈತಿ. ಇಷ್ಟು ಓದಿದರೆ ನೀವು ಸಾಕು, ಆರಾಮಾಗಿ ಪಾಸ್ ಆಗ್ತೀರಿ. ಡಿಫೈನ್ ಆ್ಯಂಡ್ ಕ್ಲಾಸಿಫೈ ವಿಟಾಮಿನ್ಸ್, ಇದು ಒಂದು ವಿಟಾಮಿನ್ಸ್ ಇನ್ ಇಂಪಾರ್ಟೆಂಟ್. ಆ್ಯಂಟಿಸೆಪ್ಟಿಕ್ಸ್ ಮತ್ತು ಡಿಸ್ಇನ್ಫೆಕ್ಟೆಂಟ್ಸ್. ರೈಟ್ ಅ ನೋಟ್ ಆನ್ ಕ್ಲೋಟ್ರಿಮಜೋಲ್, ಓಕೆ, ಆ್ಯಂಟಿಫಂಗಲ್ ಡ್ರಗ್ ಇದು ಕ್ಲೋಟ್ರಿಮಜೋಲ್. ಎಕ್ಸ್ಪ್ಲೇನ್ 4 ಫಂಕ್ಷನ್ಸ್ ಆಫ್ ಪ್ರೊಜೆಸ್ಟ್ರಾನ್ ಆ್ಯಂಡ್ ಟೆಸ್ಟಿಸ್ಟ್ರಾನ್, ಮೇಲ್ ಆ್ಯಂಡ್ ಫೀಮೇಲ್ ಹಾರ್ಮೋನ್. ಎಕ್ಸ್ಪ್ಲೇನ್ ಕೊಲಿನರ್ಜಿಕ್ ಡ್ರಗ್ಸ್, ಯಾವ್ಯಾವಪ್ಪ ಕೊಲಿನರ್ಜಿಕ್ ಡ್ರಗ್ಸ್? ಡೈರೆಕ್ಟ್ ಆ್ಯಕ್ಟಿಂಗ್ ಕೊಲಿನರ್ಜಿಕ್ ಡ್ರಗ್ಸ್, ಇಂಡೈರೆಕ್ಟ್ ಆ್ಯಕ್ಟಿಂಗ್. ಡೈರೆಕ್ಟ್ ಆ್ಯಕ್ಟಿಂಗಲ್ಲಿ ಎಕ್ಸಾಂಪಲ್ಸು ಅಸಿಟೈಲ್ ಕೊಲಿನ್, ಕಾರ್ಬೋಕಾಲ್, ಪಿಲೋಕಾರ್ಪೈನ್. ಇಂಡೈರೆಕ್ಟಲ್ಲಿ ಎಕ್ಸಾಂಪಲ್ಸು ನಿಯೋಸ್ಟಿಗ್ಮೈನ್, ದೆನ್ ಗ್ಯಾಲಂಥಮೈನ್. ಇಸ್ ಆಲ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ಎಸ್ ಗೈಸ್, ಇದು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿರಿ ನೀವು. ಮೋರ್ ದೆನ್ ಇನಫು. ನಿಮಗೆ 3 ಮಾರ್ಕ್ಸ್ದಲ್ಲೂ ಇಲ್ಲೇ ಬರ್ತು, 5 ಮಾರ್ಕ್ಸ್ದಲ್ಲೂ ಇಲ್ಲೇ ಬರ್ತು, 1 ಮಾರ್ಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು ಇಲ್ಲೇ ಬಂದುಬಿಡ್ತು. ಓಕೆ, ಪ್ರಾಕ್ಟೀಸ್ ಮಾಡಿರಿ, ಆರಾಮಾಗಿ ನೀವು ಎಕ್ಸಾಮಿನೇಷನ್ ಪಾಸ್ ಆಗ್ತೀರಿ. 3, 5, 1 ಮಾರ್ಕ್ ಮ್ಯಾಚ್ ದ ಫಾಲೋಯಿಂಗ್, 4 ಮ್ಯಾಚ್ ದ ಫಾಲೋಯಿಂಗ್ ಇರ್ತವೆ. ಓಕೆ, ಆ ಮ್ಯಾಚ್ ದ ಫಾಲೋಯಿಂಗ್ ನೋಡಿ ನೀವು ಟ್ಯಾಲಿ ಮಾಡಿ ಬರ್ಕೋಬೋದಲ್ಲಿ. ಎಸ್ ಗೈಸ್, ಈ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕಮೆಂಟ್ ಮಾಡಿರಿ, ಕಮೆಂಟ್ ಇಂಪಾರ್ಟೆಂಟ್. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಷನ್ ಮಾಡಿರಿ. ನಾನು ಏನಂದರೆ ಯಾವ ಇಂಪಾರ್ಟೆಂಟ್ ಕಮೆಂಟ್ಸ್ ಇರ್ತೋ ಅದಕ್ಕಷ್ಟೇ ರಿಪ್ಲೈ ಮಾಡ್ತೇನೆ. ಉಳ್ಕಿದ್ದೆಲ್ಲ ಸರ್ ಇದು ಮಾಡಿ, ಈ ಕ್ಲಾಸ್ ಮಾಡಿ, ಆ ಕ್ಲಾಸ್ ಮಾಡಿ, ನನಗೆ ಗೊತ್ತಿರ್ತೈತಿ ನೀವೆಲ್ಲ ಕಮೆಂಟ್ ಮಾಡ್ತಿರಲ್ಲ, ಐ ನೋ. ಬಟ್ ನಾನು ಯಾಕೆ ರಿಪ್ಲೈ ಮಾಡಲ್ಲ ಅಂದರೆ ಸಿಲ್ಲಿ ಮ್ಯಾಟ್ರಿಗೆ ರಿಪ್ಲೈ ಮಾಡಬಾರ್ದು. ಅದಕ್ಕೆ ನನಗೆ ಗೊತ್ತಿರ್ತೈತಿ ನೀವು ರಿಪ್ಲೈ ಮಾಡಿರ್ತೀರಿ. ಸಮಯ ಬಂದ ಮೇಲೆ ನಾನು ಅದಕ್ಕೆ ಕ್ಲಾಸ್ ತಗೊತೇನೆ. ಡೋಂಟ್ ವರಿ. ಓಕೆ, ನೀವು ಪ್ರಯತ್ನ ಪಡ್ರಿ, ನಾನು ಪ್ರಯತ್ನ ಪಡ್ತೇನೆ. ಎರಡೂ ಕಡೆ ಚಪ್ಪಾಳಿ ಬಾರಿಸಿದ್ರೆ ಸೌಂಡ್ ಚೆನ್ನಾಗಿ ಬರ್ತೈತಿ. ಒಂದೇ ಸೈಡ್ ಮಾಡಿ ಸೌಂಡ್ ಬರಲ್ಲ. ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.